ದೇವರ ಎತ್ತುಗಳ ಮೂಕ ವೇದನೆ ಕೇಳೋರು ಯಾರು? ಸರ್ಕಾರ ದೇವರ ಎತ್ತುಗಳ ಕೈ ಹಿಡಿಯುತ್ತಿಲ್ಲ, ಎತ್ತುಗಳಿಗೆ ಮೇವು ಸಿಗುತ್ತಿಲ್ಲ. ಕೆಂಡದಂತಹ ಸುಡು ಬಿಸಿಲಿಗೆ ಮೇವಿನ ಕೊರತೆಯಿಂದ ಜಿಲ್ಲೆಯ ಹಲವು ಕಡೆ ದೇವರ ಎತ್ತುಗಳು ಅಡವಿಯಲ್ಲಿ ನೀರು ಕುಡಿದು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಕೃಷಿಗೆ ಆಧುನಿಕ ತಂತ್ರಜ್ಞಾನ ಬಳಕೆ, ಜನರು ನಗರದ ಕಡೆ ವಲಸೆ ಹೋಗುತ್ತಿದ್ದು, ಮಳೆಯ ಅಭಾವದಿಂದ ಜಾನುವಾರು ಸಂತತಿ ಕ್ಷೀಣಿಸುತ್ತಿದ್ದರೂ ಗೋ ಸಂಪತ್ತು ಉಳಿಸುವ ಕಾಯಕ ಸರ್ಕಾರ ಮಾಡುತ್ತಿಲ್ಲ. ಕಳೆದ ಮುಂಗಾರಿನಲ್ಲಿ ಮಳೆ ಬಾರದೆ ಆಂಧ್ರ ಗಡಿ ಭಾಗದ ಚಳ್ಳಕೆರೆ, ಮೊಳಕಾಲ್ಮೂರು, ಹಿರಿಯೂರು ಈ 3 ತಾಲೂಕು ಬರಗಾಲಕ್ಕೆ ತುತ್ತಾಗಿದ್ವು. ಆದರೆ ಸರ್ಕಾರ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಲಿಲ್ಲ. ಹೀಗಾಗಿ ಗೋಶಾಲೆ ತೆರೆಯಲು ಅಧಿಕಾರಿಗಳಿಗೆ ತಾಂತ್ರಿಕ ಸಮಸ್ಯೆ ಇದೆ. ಆದರೆ ಬೆಂಕಿಯಂತಹ ಬಿಸಿಲಿನಿಂದ ಜಾನುವಾರುಗಳು ನಿತ್ರಾಣಗೊಳ್ಳುತ್ತಿರುವುದರಿಂದ ಜಿಲ್ಲೆಯಲ್ಲಿರುವ ಸುಮಾರು 25 ದೇವರ ಹಟ್ಟಿಗಳಲ್ಲಿರುವ 3,000 ದೇವರ ಎತ್ತುಗಳಿಗೆ ಮಳೆ ಬರುವವರೆಗೂ ಮೇವು ಮತ್ತು ನೀರು ಕಲ್ಪಿಸಿ ದೇವರ ಎತ್ತುಗಳನ್ನು ಬದುಕಿಸುವ ಕೆಲಸ ಜಿಲ್ಲಾಡಳಿತ ಮಾಡಬೇಕಿದೆ. ಪ್ರಿಯ ವೀಕ್ಷಕರೇ, ಒಮ್ಮೆಯಾದರೂ ದೇವರ ಎತ್ತುಗಳ ಹಟ್ಟಿಗೆ ಭೇಟಿ ನೀಡಿ ನೋಡಿ. ಅಲ್ಲಿ ಕಾಣುವಂತಹ ದೃಶ್ಯ ಕಸಾಯ ಖಾನೆಯಲ್ಲಿ ಬಲಿ ನೀಡಲು ತಂದ ಬಡಕಲತನಗಳ ಹಿಂಡುತರ ಗೋಚರಿಸುತ್ತಿವೆ. ಗಾಯಗೊಂಡಿರುವ, ಕಾಲು ನೋವು ಇರುವ, ನಡೆಯಲು ಆಗದಂತಹ ಜಾನುವಾರುಗಳು ಹಟ್ಟಿಯಲ್ಲಿವೆ. ಮೇವಿಲ್ಲದೆ ಮೂಕ ವೇದನೆ ಅನುಭವಿಸುತ್ತಿವೆ. ಜಾನುವಾರುಗಳು ಕರುಗಳಿಗೆ ಮೇವಿಲ್ಲದೆ ತೊಗಲು ಬೊಂಬೆಯಂತಾಗಿದೆ. ಸಂಜೆಯ ಅಡವಿಯಿಂದ ಹಸು ಬಂದ ನಂತರವೇ ಬತ್ತಿ ಹೋಗಿರುವ ಹಸಿಲಿನ ಕೆಚ್ಚಲಿನಿಂದ ಬರುವ ಅಲ್ಪ ಸ್ವಲ್ಪ ಹಾಲನ್ನು ಕುಡಿದು ಈ ಕರುಗಳು ಬದುಕಬೇಕಿದೆ. ಇಲ್ಲವೇ ಅಕ್ಕಪಕ್ಕದ ಹೊಲದ ಅವರಿಂದ ಯಾರಾದರೂ ಮೇವಿನ ದಾನಿಗಳಿಂದ ಮೇವು ಪಡೆದು ತಂದು ಹಾಕಿದಾಗ ಸ್ವಲ್ಪ ಮೇವು ತಿಂದು ಬದುಕುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ. ದೇವರ ಎತ್ತುಗಳ ಹಟ್ಟಿಯ ಸಮೀಪವಿರುವ ಕುರುಚಲು ಅರಣ್ಯ ಪ್ರದೇಶದಲ್ಲಿಯೂ ದನಗಳಿಗೆ ಮೇವು ದೊರೆಯುತ್ತಿಲ್ಲ. ಮೇವಿಗಾಗಿ ಮುಂಜಾನೆ ಹಟ್ಟಿಯಿಂದ ಹೊರ ಹೋಗುವ ರಾಸುಗಳು ದಿನವೆಲ್ಲ ಕಲ್ಲು ಮುಳ್ಳುಗಳ ದರ್ಶನ ಹೊರತು ನೀರು ಮೇವು ದೊರೆಯುತ್ತಿಲ್ಲ. ಇವುಗಳ ಸ್ಥಿತಿ ದಿನವೆಲ್ಲ ಕಾಡು ಮೇಡು ಸುತ್ತಿ ರಾತ್ರಿ ಊಟವಿಲ್ಲದೆ ನಿದ್ರೆಗೆ ಜಾರುವಂತಹ ದುಸ್ಥಿತಿ ಬಂದು ಒದಗಿದೆ ಕಣ್ರಿ. ಸರ್ಕಾರ ಕೈ ಹಿಡಿಯುತ್ತಿಲ್ಲ, ಕಾಡಿನಲ್ಲಿ ಮೇವು ಸಿಗುತ್ತಿಲ್ಲ ಎನ್ನುವಂತಹಾಗಿದೆ ಈ ದೇವರ ಎತ್ತುಗಳ ಪರಿಸ್ಥಿತಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ತಾಲೂಕು ಹಾಗೂ ಮೊಳಕಾಲ್ಮೂರು ತಾಲೂಕಿನಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ದೇವರ ಜಾನುವಾರುಗಳಿವೆ. ಜಾನುವಾರುಗಳಿಗೆ ಮೇವು ನೀರಿನ ಕೊರತೆ ಉಂಟಾಗಿದ್ದು, ಇವುಗಳ ಸಂರಕ್ಷಣೆಗೆ ಕಿಲಾರಿಗಳು ಹರಸಾಹಸ ಪಡುವಂತಾಗಿದೆ. ಸರ್ಕಾರ ದೇವರ ಎತ್ತುಗಳ ಕೈ ಹಿಡಿಯುತ್ತಾ ನಿತ್ರಾಣಗೊಂಡಿರುವ ದೇವರ ಎತ್ತುಗಳಿಗೆ ಮೇವು ನೀರಿನ ಕೊರತೆ ನೀಗಿಸುತ್ತಾ ಕಾದು ನೋಡಬೇಕಿದೆ. ಇನ್ನು ಈ ದೇವರ ಎತ್ತುಗಳ ಗೋರಕ್ಷಕರಾದ ಕಿಲಾರಿಗಳೇ ಹೇಳುವಂತೆ ಅಮೃತ ಮಹಲ್ ಕಾವಲಿಗೆ ಕಾಂಪೌಂಡು ಹಾಕಿಕೊಂಡಿದ್ದು ಅರಣ್ಯದವರು ಬಿಡಿಸಿಕೊಳ್ಳುವುದು ಬಂದ್ ಮಾಡಿದರೆ ತುಂಬ ಕಷ್ಟವಾಗುವುದು. ಮೇವಿಲ್ಲದೆ ಬಡತನದಿಂದ ಬಿಸಿಲಿಗೆ ತಡೆಯದ 2-3 ಜಾನುವಾರುಗಳು ಸತ್ತು ಹೋದವು. ಜಪಾನಾನಂದ ಸ್ವಾಮಿ ಕೊಟ್ಟ ಮೇವು ಖಾಲಿ ಆಗಿದೆ ಎನ್ನುತ್ತಾರೆ. ಇನ್ನೊಬ್ಬ ದೇವರ ಎತ್ತುಗಳ ಕಿಲಾರಿ ಹೇಳುವಂತೆ ಕಾವಲು ಪ್ರದೇಶವನ್ನು ಏರ್ಪೋರ್ಟ್ ಮಾಡಿಕೊಂಡಿದ್ದರಿಂದ ಎಲ್ಲಿಯೂ ಮೇವು ಸಿಗುತ್ತಿಲ್ಲ. ಸುಮ್ಮನೆ ಬಿಸಿಲಿನಲ್ಲಿ ಸುತ್ತಾಡಿಕೊಂಡು ಬಂದು ಸಂಜೆ ಹಟ್ಟಿಗೆ ಕೊಡುತ್ತೇವೆ, ಮೇವಾದರೂ ಕೊಟ್ಟರೆ ನೀರು ಇದ್ದ ಕಡೆ ಹೋಗಿ ಕುಡಿಸಿಕೊಂಡು ಬರ್ತೇವೆ. ಇನ್ನು ಕರುಗಳಿಗೆ ಅಜ್ಜೇನ ಗುಡಿ ಜಗ್ಗು ಬೋರಿನಿಂದ ತಂದು ನೀರು ಕುಡಿಸುತ್ತೇವೆ ಎಂದಿದ್ದಾರೆ.
250 ಇದಾವೆ. ಈಗ ಮೇನ್ ಕೊರತೆ ಇದೆಯಾ ನಿಮಗೆ? ಮೇವು ಬರ್ತಿ ಸ್ವಲ್ಪ ಮೇವು ಏನಿಲ್ಲ, ಬೇಸಿಗೆ ಕಾಲ ಏನು ಏನು ಸಿಗಲ್ಲ. ಈಗ ನೀವು ಅಲ್ಲೇ ಕುಟ್ಲೆ ಇಸ್ಕೊಂಬರೋದು ಆಗ್ತದೆ ಅಷ್ಟೆಲ್ಲ. ಹಂಗೆ ತೋಟಗಳು ಹಾಕಿ ಹೋಗೋದು ಇಸ್ಕೊಂಬರೋದು ಆಗ್ತದೆ. ಯಾರಂದರೆ ಅದೇ ಮೇವು ಮನೆ ಬಂದು ಹಾಲು, ತಾಯಿ ಹಾಲು ಕುಡಿತವೆ. ತಾಯಿ ಹಾಲು ಕುಡಿತಾರೆ. ಏನು ಸ್ವಲ್ಪ ಸ್ವಲ್ಪ ಹಾಲು ಈ ಬಿಸಿಲು ಕಾಲದಾಗೆ ಹಸಿ ದೊಡ್ಡವಾಗ ಮೇವು ದಪ್ಪನ ಸಿಕ್ಕಿದ್ರೆ ಹಾಲು ದಪ್ಪನ ಕೊಡ್ತಾವೆ ಅವು. ಹಾಲೇ ಸಿಗಲ್ವಾ? ಹಾಲಲ್ಲೇ ಕಡಿಮೆ ಸಿಗಲ್ಲ ಈ ಬೇಸಿಗೆ ಕಾಲ. ಇಲ್ಲ ನೀವು ಮತ್ತು ಮೇವೊಂದೇ ಕಡಿಮೆ. ಮೇವು ದಪ್ಪನಕ್ಕೆ 2 ಸರಿ ಮಳೆ ಬಂದ್ರೆ ಹಂಗೆ ಎತ್ಕೊಬೋದು. ಈಗ ಬರೋವರೆಗಾದ್ರೂ ಏನಪ್ಪ ಕೊಟ್ಟರೆ ಉಳಿಸ್ಕೋಬೋದು. ಸ್ವಲ್ಪ ಈಗ ಹಸುವಾದಲ್ಲಿ ಊಟಿ ಇಟ್ಟಂಗ ನೀಡ್ದಂಗೆ ಆಗುತ್ತೆ. ಮತ್ತು ಪಾಪ ಈಗ ಏನು ಸಿಗಲ್ಲ. ನೀರು ಕೊಟ್ಟರೆ ಅವ್ರು ಪುಣ್ಯ ಬರೋಲ್ಲ ಗೋವುಗಳಿಗೆ. ಗೋವುಗಳಿಗೆ ಯಾರು ಪುಣ್ಯ ಕೊಟ್ಟರು ಗೋವುಗಳಿಗೆ ಅವು ಉಳ್ಕೊಂತವಲ್ಲ. ಪುಣ್ಯ ಬರುತ್ತೆ, ಎಲ್ಲರಿಗೂ ಬರುತ್ತೆ, ನಮಗೆ ಅಂತಲ್ಲ. ಗೋವುಗಳು ನಮ್ಮ ಹೆಸರು ಕಣ್ಣಯ್ಯ ಅಂತ. ನೀವು ಇಲ್ಲೇನಾಗಿದ್ರಿ? ದೇವ್ರ ತಿಂಗಳು ನಾವೆಲ್ಲ ಒಂದು 4